ನೆಕ್ಸ್ಟ್ ನೋಡ್ಕೊಳ್ಳಿ, ಡಿಫ್ರೆನ್ಸಿಯೇಷನಲ್ಲಿ ಈಗ ಡಿ ಬೈ ಡಿ ಡಿಟಾ ಆಫ್ ಸೈನ್ ಡೀಟಾ ಅಂದರೆ ಇದು ಗೊತ್ತಿರಬೇಕು ನಿಮಗೆ. ಡಿ ಬೈ ಡಿಟಾ ಆಫ್ ಸೈನ್ ಡೀಟಾ ಅಂದರೆ ಕಾಸ್ ಡೀಟಾ, ಇದು ಇಂಪಾರ್ಟೆಂಟ್. ಡಿ ಬೈ ಡಿಟಾ ಆಫ್ ಕಾಸ್ ಡೀಟಾ ಅಂದರೆ ಮೈನಸ್ ಸೈನ್ ಡೀಟಾ. ಅದೇ ಡಿ ಬೈ ಡಿ ಡಿಟಾ ಆಫ್ ಸೈನ್ 2 ಡೀಟಾ ಅಂತ ಬಂದರೆ ಜ್ಞಾಪಕ ಇಟ್ಕೊಳ್ಳಿ, ಕಾಸ್ 2 ಡೀಟಾ ಅಂತ ಬರೆದು ಇಂಟು 2 ಅಂತ ಬರೀಬೇಕು. ಈಗ ಎಕ್ಸಾಂಪಲ್ ಡಿ ಬೈ ಡಿ ಡಿಟಾ ಆಫ್ ಕಾಸ್ 2 ಡೀಟಾ ಅಂತ ಬಂದರೆ ಮೈನಸ್ ಸೈನ್ 2 ಡೀಟಾ ಬರೆದು ಇಂಟು 2 ಬರೀಬೇಕು. ಎಕ್ಸಾಂಪಲ್ ಇನ್ನೊಂದು ಹೇಳಬೇಕಂದ್ರೆ ಡಿ ಬೈ ಡಿ ಟಿ ಅಂತ ಬೇಕಾದ್ರೂ ತೊಗೊಳ್ಳಿ. ಸೈನ್ 3t ಅಂತ ಬಂದರೆ ಕಾಸ್ 3t ಇಂಟು 3, ಇಲ್ಲಿ ಏನಿರುತ್ತೆ ಅದು ಗೊತ್ತಾಯ್ತಲ್ವ. ನೆಕ್ಸ್ಟ್ ಅದೇ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ ಒಂದೊಂದು ಸರ್ತಿ. ಸೈನ್ 2 ಡೀಟಾ ಬದಲು ಸೈನ್ ಸ್ಕ್ವೇರ್ ಡೀಟಾ ಬಂದರೆ ಜ್ಞಾಪಕ ಇಟ್ಕೊಳ್ಳಿ, 2 ಸೈನ್ ಪವರ್ 1 ಡೀಟಾ ಡಿ ಬೈ ಡಿ ಡಿಟಾ ಆಫ್ ಸೈನ್ ಡೀಟಾ, ಇದು ಫಾರ್ಮುಲಾ. ಅಂದರೆ ಡಿ ಬೈ ಡಿ ಡಿಟಾ ಆಫ್ ಸೈನ್ ಡೀಟಾ ಅಂದ್ರೇನು, ಕಾಸ್ ಡೀಟಾ, 2 ಸೈನ್ ಡೀಟಾ ಇಂಟು ಕಾಸ್ ಡೀಟಾ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಈಗ ಡಿ ಬೈ ಡಿ ಡಿಟಾ ಆಫ್ ಕಾಸ್ ಕ್ಯೂಬ್ ಡೀಟಾ, ಕಾಸ್ 2 ಡೀಟಾ ಬೇರೆ, ಸೈನ್ 2 ಡೀಟಾ ಬೇರೆ, ಸೈನ್ ಸ್ಕ್ವೇರ್ ಡೀಟಾ ಬೇರೆ, ಜ್ಞಾಪಕ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಸ್ಕ್ವೇರ್ ಡೀಟಾ ಅಂತ ಬಂದರೆ 2 ಕಾಸ್ ಪವರ್ 1 ಡೀಟಾ, ಒಂದು ಕಡಿಮೆ ಮಾಡ್ಕೊಳ್ಳಿ. ಆಮೇಲೆ ಕಾಸ್ ಡೀಟಾಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಬೈ ಡಿ ಡಿಟಾ ಆಫ್ ಕಾಸ್ ಡೀಟಾ ಅಂದರೆ ಏನಾಯಿತು, ಈ ಪವರ್ನ ಒಂದು ಸತಿ ಕಡಿಮೆ ಮಾಡಿ ಆಮೇಲೆ ಕಾಸ್ ಡೀಟಾಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಮೈನಸ್ ಸೈನ್ ಡೀಟಾ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಡಿ ಬೈ ಡಿ ಡಿಟಾ ಆಫ್ ಸೈನ್ ಕ್ಯೂಬ್ ಡೀಟಾ ಅಂತ ಬರುತ್ತೆ ಅಂದ್ಕೊಳ್ಳಿ. ಅವಾಗ ಹಿಂಗೆ 3 ಸೈನ್ ಪವರ್ 1 ಕಡಿಮೆ ಮಾಡ್ಕೊಳ್ಳಿ 2, ಆಮೇಲೆ ಡಿ ಬೈ ಡಿ ಡಿಟಾ ಆಫ್ ಸೈನ್ ಡೀಟಾ ಏನಾಗುತ್ತೆ, 3 ಸೈನ್ ಸ್ಕ್ವೇರ್ ಡಿ ಬೈ ಡಿಟಾ ಆಫ್ ಸೈನ್ ಡೀಟಾ ಅಂದರೆ ಕಾಸ್ ಡೀಟಾ. ಈಗ ಎಕ್ಸಾಂಪಲ್ ಇನ್ನೊಂದು ಡಿ ಬೈ ಡಿ ಡಿಟಾ ಆಫ್ ಸೈನ್ ಪವರ್ 4 ಡೀಟಾ ಅಂತ ಬಂದರೆ 4 ಸೈನ್ ಪವರ್ 3 ಡೀಟಾ ಡಿ ಬೈ ಡಿ ಡಿಟಾ ಆಫ್ ಸೈನ್ ಡೀಟಾ ಅಂದರೆ ಕಾಸ್ ಡೀಟಾ ಆ ಥರ. ಆಮೇಲೆ ಸೈನ್ ಡೀಟಾಗೆ ಮಾಡಬೇಕು. ಇದು ಒಂದು ಕಡಿಮೆ ಮಾಡಿ, ಫಸ್ಟ್ ಇದನ್ನ ಇಲ್ಲಿ ಬರೆದು ಇದು ಕಡಿಮೆ ಮಾಡಿ, ಆಮೇಲೆ ಈ 4ನ ಬಿಟ್ಟು ಸೈನ್ ಡೀಟಾ ಇರುತ್ತಲ್ಲ ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಡಿ ಬೈ ಡಿ ಟಿ ಆಫ್ ಕಾಸ್ ಪವರ್ 3t ಅಂತ ಬಂದರೆ 3 ಕಾಸ್ ಪವರ್ 3 ಮೈನಸ್ 1 ಇಸ್ 2, ಆಮೇಲೆ ಕಾಸ್ಟಿಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಸೈನ್ ಟಿ. ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟ್ ಈಗ ಡಿ ಬೈ ಡಿ ಟಿ ಆಫ್ ಸೈನ್ ಇನ್ವರ್ಸ್ ಟಿ ಅಂತ ಬಂದರೆ ಫಾರ್ಮುಲಾ 1/√1 ಮೈನಸ್ ಟಿ ಸ್ಕ್ವೇರ್. ಅದೇ ಟ್ಯಾನ್ ಇನ್ವರ್ಸ್ ಟಿ ಅಂತ ಬಂದರೆ 1/1 ಪ್ಲಸ್ ಟಿ ಸ್ಕ್ವೇರ್. ಇದೆಲ್ಲ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಡಿ ಬೈ ಡಿ ಟಿ ಆಫ್ 3t ಪ್ಲಸ್ ಟಿ ಕ್ಯೂಬ್ ಈ ಥರ ಬಂದರೆ ಇದು ಯು ಪ್ಲಸ್ ವಿ, ಡಿ ಬೈ ಡಿ ಟಿ ಆಫ್ 3t ಪ್ಲಸ್ ಡಿ ಬೈ ಡಿ ಟಿ ಆಫ್ ಟಿ ಕ್ಯೂಬ್. ಇದು 3 ಇಂಟು ಡಿ ಬೈ ಡಿ ಟಿ ಆಫ್ ಟಿ ಅಂದರೆ 1, 3 ಆಚೆ ತೊಗೊಂಡು ಡಿ ಬೈ ಡಿ ಟಿ ಆಫ್ 1 ಅಂದರೆ ಇದು ಡಿ ಬೈ ಡಿ ಟಿ ಆಫ್ ಟಿ ಕ್ಯೂಬ್ ಅಂದರೆ 3t ಸ್ಕ್ವೇರ್. 3 ಈ ಕಡೆ ಬರೆದು ಇದು 1 ಕಡಿಮೆ ಮಾಡಬೇಕು. ಅರ್ಥ ಆಗ್ತಿದೆಯಾ. ಆಮೇಲೆ ಟಿಗೆ ಡಿಫ್ರೆನ್ಷಿಯೇಟ್ ಮಾಡೋದು 1 ಅಲ್ವಾ, ಅದಕ್ಕೆ ಬಿಡೋದಷ್ಟೇ. ಅಂದರೆ ಆನ್ಸರ್ 3 ಪ್ಲಸ್ 3t ಸ್ಕ್ವೇರ್ ಈ ಥರ. ನೋಡಿ ಕ್ವಶನ್ಸ್ ಯಾವ ಥರ ಕ್ವಶನ್ ಕೇಳಿದ್ದಾರೆ ನಿಮಗೆ 2020 ಈ ಥರ ಕೇಳಿದ್ದಾರೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ಸ್ಕ್ವೇರ್ ಡೀಟಾ ಆ್ಯಂಡ್ y is equal to b sin cube theta, then dy by dx is equal to, ನೋಡಿ ಯಾವ ಥರ ಮಾಡಬೇಕು. x is equal to a cos square theta. ಈಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಡಿ ಎಕ್ಸ್ ಬೈ ಡಿ ಡೇಟಾ ಹಂಗೆ ಇರಲಿ. ಕಾಸ್ ಸ್ಕ್ವೇರ್ ಡೇಟಾಗೆ ನಾವು ಕಟ್ಕೊಳ್ಳಿ 2 ಕಾಸ್ ಡೇಟಾ 2 ಕಾಸ್ ಪವರ್ 1 ಡೇಟಾ 2 ಬರೆದು ಆಮೇಲೆ ಇಲ್ಲಿ 1 ಕಡಿಮೆ ಮಾಡಿ, ಆಮೇಲೆ 2 ಬಿಟ್ಟು ಉಳಿಯೋದನ್ನು ಕಾಸ್ ಡೇಟಾಗೆ ಡಿಫ್ರೆನ್ಷಿಯೇಟ್ ಮಾಡಿ ಮೈನಸ್ ಸೈನ್ ಡೇಟಾ. ಆಮೇಲೆ ಏನು ಮಾಡಿ y ಬರ್ಕೊಳ್ಳಿ, y ಅನ್ನು ಬಿ ಸೈನ್ ಕ್ಯೂಬ್ ಡೇಟಾ ಡಿ ವೈ ಬೈ ಡಿ ಡೇಟಾ ಈಸ್ ಈಕ್ವಲ್ ಟು ಬಿ ಹಂಗೆ ಇರಲಿ. ಫಸ್ಟ್ 3 ಬರ್ಕೊಳ್ಳಿ, ಸೈನ್ 3ಗೆ 1 ಕಡಿಮೆ ಮಾಡಿದ್ರೆ 2 ಸೈನ್ ಡೇಟಾಗೆ ಡಿಫ್ರೆನ್ಷಿಯೇಷನ್ ಏನು ಕಾಸ್ ಡೇಟಾ. ಈಗ ಡಿ ವೈ ಬೈ ಡಿ ಡೇಟಾ ಅಂದರೆ ಫಾರ್ಮುಲಾ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಡೇಟಾ ಡಿವೈಡ್ ಬೈ ಡಿ ಎಕ್ಸ್ ಬೈ ಡಿ ಡೇಟಾ ಅಂತ. ವಾಟ್ ಈಸ್ ಡಿ ವೈ ಬೈ ಡಿ ಡೇಟಾ? ಇದು ಬಿ ಇಂಟು
3 ಇಂಟು ಸೈನ್ ಸ್ಕ್ವೇರ್ ಡೀಟಾನ ಬೇಕಿದ್ರೆ ಸೈನ್ ಡೀಟಾ ಇಂಟು ಸೈನ್ ಡೀಟಾ ಅಂತ ಬರ್ಕೊಳ್ಳಿ. ಆ ಥರನೂ ಬರ್ಕೋಬೋದು. ಇಂಟು ಮೈನಸ್ ಕಾಸ್ ಡೀಟಾ ಕ್ಯಾನ್ಸಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಆಮೇಲೆ ಡಿ ಎಕ್ಸ್ ಬೈ ಡೀಟಾ ಅಂದರೆ ಇದನ್ನ ಬರೀರಿ, ಎ ಇಂಟು 2 ಕಾಸ್ ಡೀಟಾ ಮೈನಸ್ ಸೈನ್ ಡೀಟಾ. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಹೇಳಿ. ಸೈನ್ ಡೀಟಾ ಕ್ಯಾನ್ಸಲ್ಲು, ಕಾಸ್ ಕ್ಯಾನ್ಸಲ್ಲು, ಮೈನಸ್ ಕ್ಯಾನ್ಸಲ್. ಉಳಿಯೋದೇನು 3b ಆಮೇಲೆ ಸೈನ್ ಡೀಟಾ, ಇಲ್ಲಿ 2a ಅಂದರೆ 3b ಸೈನ್ ಡೀಟಾ ಬೈ 2a ಆನ್ಸರ್. ಇಲ್ಲಿ ಯಾವುದಾಗುತ್ತೆ ರಾಂಗ್ ಆಗಿದೆಯಲ್ಲ. ಆ್ಯಕ್ಚುಲಾಗಿ ಇದು ಆನ್ಸರು. ಇಲ್ಲೇನೋ ಕ್ವಶನಲ್ಲಿ ರಾಂಗ್ ಇರಬೇಕು, ಇಲ್ಲಾಂದರೆ ಇಲ್ಲಿ ಕಾಸ್ ಕ್ಯೂಬ್ ಇದ್ದು ಇಲ್ಲಿ ಸೈನ್ ಸ್ಕ್ವೇರ್ ಇದ್ದರು ಆ ಥರ. ನಾನು ಮಾಡಿರೋದು ಕರೆಕ್ಟ್ ಇದೆ, ಒಟ್ಟಿನಲ್ಲಿ ಚೆಕ್ ಮಾಡ್ಕೋತೀನಿ ನಾನು ಒಂದ್ಸರಿ. ಕರೆಕ್ಟ್ ಇದೆ. ಇದರಲ್ಲಿ ಈ ಆಪ್ಷನ್ ಇದ್ದರೆ ರೈಟ್, ನಾವು ಕಾಯಿಸ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಟಿ ವೈ ಆ್ಯಂಡ್ ವೈ ಈಸ್ ಈಕ್ವಲ್ ಟು 3t + t ಕ್ಯೂಬ್ ಇದ್ದರೆ ದೆನ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ತಾರೆ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಟ್ಯಾನ್ ಇನ್ವರ್ಸ್ ಟಿ. ಈಗ ಡಿ ಎಕ್ಸ್ ಬೈ ಡಿ ಟಿ ಮಾಡ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಟಿಗೆ ಡಿಫ್ರೆನ್ಷಿಯೇಷನ್ ಏನು 1/1 + t². ಆಮೇಲೆ ವೈ ಇಲ್ಲೇ ಬೇಕಾದರೂ ಮಾಡ್ಕೊಳ್ಳಿ, ವೈಗೆ 3t + t ಕ್ಯೂಬ್. ಈಗ ಡಿ ವೈ ಬೈ ಡಿ ಟಿ ಅಂದರೆ 3tಗೆ ಡಿಫ್ರೆನ್ಷಿಯೇಷನ್ 3, t ಕ್ಯೂಬ್ಗೆ 3t². ಇಲ್ಲಿ ಇನ್ನೊಂದು ಐಡಿಯಾ ಹೇಳ್ತೀನಿ. ನಾವು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಫಸ್ಟ್ ಇದನ್ನ ಬರೀಬೇಕು, ಆಮೇಲೆ ಇದನ್ನ ಬರೀಬೇಕು. ಈಗ ಏನಾಗುತ್ತೆ ಇದು, ಇದನ್ನ 3 ಕಾಮನ್ ಇಲ್ಲೇ ಬೇಕಿದ್ದು ಇಲ್ಲೇ ಕಾಮನ್ ತೊಗೊಂಡು 3 ಕಾಮನ್ ತೊಗೊಂಡ್ರೆ ಉಳಿಯೋದೇನು 1 + t² ಇಂಟು ಇದು ಉಲ್ಟಾ ಆಗುತ್ತೆ 1 + t² / 1 ಅಂದರೆ ಏನಾಯಿತು 3 × 1 + t² ಹೋಲ್ ಸ್ಕ್ವೇರ್, ವಿಚ್ ಈಸ್ ದ ಆನ್ಸರ್. ಗೊತ್ತಾಯ್ತಲ್ವ ಇದು. ಇಲ್ಲಿ ಮೇನ್ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಟ್ಯಾನ್ ಇನ್ವರ್ಸ್ ಟಿಗೆ 1/1 + t², 3tಗೆ 3, t ಕ್ಯೂಬ್ಗೆ 3t². ಆಮೇಲೆ ಏನು ಮಾಡಬೇಕು, ಇದು ಡಿವೈಡ್ ಬೈ ಇದು. ಇದು ನೋಡಿ, ಇದು ಈ ಕಡೆ ಇಂಟು ಆದರೆ ಇದು ಮೇಲ್ಗಡೆ ಹೋಗುತ್ತೆ, ಇದು ಕೆಳಗಡೆ ಬರುತ್ತೆ. 1 + t² ಹೋಲ್ ಸ್ಕ್ವೇರ್. ದ ಫೈನಲ್ ಆನ್ಸರ್ ಇಸ್ ಬಿ.